ರುಚಿಕರ ಬಟಾಣಿ ಕುರ್ಮ ಇವತ್ತಿನ ವಿಡಿಯೋನಲ್ಲಿ ಇದು ಹಸಿರು ಮಸಾಲೆ ಹಾಕಿ ಮಾಡಿರುವಂತದ್ದು ಬಹಳ ರುಚಿಯಾಗಿರುತ್ತೆ. ದೋಸೆ, ರೊಟ್ಟಿ, ಚಪಾತಿ, ಪೂರಿ ಹೀಗೆ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸಬಹುದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಕಪ್ಪಷ್ಟು ಹಸಿ ಬಟಾಣಿ, ಹೆಚ್ಚಿರುವಂತಹ ಆಲೂಗಡ್ಡೆ ಒಂದು, ಕ್ಯಾರೆಟ್ ಒಂದು, ಇವಿಷ್ಟನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪು, ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ಫ್ರೋಝನ್ ಬಟಾಣಿ ಬಳಸ್ಬೋದು, ಅಥವಾ ಒಣ ಬಟಾಣಿ ಸುಮಾರು 1 ಕಪ್ಪಷ್ಟನ್ನು ನೆನೆಸಿಟ್ಕೊಂಡು ಅದನ್ನು ಸಹ ಉಪಯೋಗಿಸ್ಬೋದು. ಒಣ ಬಟಾಣಿ ನೆನೆಸಿರೋದಾದರೆ ಅದನ್ನು ಮೆತ್ತಗೆ ಸಪ್ರೇಟಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಈಗ ಮಸಾಲೆ ತಯಾರಿಸ್ಕೊಳ್ಳೋಣ. ಅದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಪ್ರಮಾಣ ನಿಮ್ಮ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ಆಮೇಲೆ 1 ಚಮಚ ಎಣ್ಣೆನ ಹಾಕಿ ಈ ಈರುಳ್ಳಿ ಎಲ್ಲ ಬಾಡಬೇಕು, ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು, ಅಲ್ಲಿವರೆಗೆ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸಣ್ಣ ಹಿಡಿ ಅಷ್ಟು ಅಂತ ಹೇಳ್ಬೋದು, ಅಷ್ಟನ್ನು ಹಾಕಿ ಸೊಪ್ಪು ಸಹ ಚೆನ್ನಾಗಿ ಬಾಡಬೇಕು, ಅಲ್ಲಿವರೆಗೆ ಹುರ್ಕೊಳ್ಬೇಕು. ಇಷ್ಟು ಹುರಿದಾದ್ಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಈಗ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಅದರ ಜೊತೆಗೆ 2 ಟೇಬಲ್ ಚಮಚದಷ್ಟು ಹುರುಗಡ್ಲೆ ಅಥವಾ ಪುಟಾಣಿ, ಹಾಗೆ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ಮಾಡಿದರೆ ಹಸಿರು ಮಸಾಲೆ ತಯಾರಾಗುತ್ತೆ. ಈ ಮಸಾಲೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಕೂರ್ಮಕ್ಕೆ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ 1 ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರಿದು ಸ್ವಲ್ಪ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಕೈ ಬಿಡದೆ ಹುರ್ಕೊಳ್ಬೇಕಾಗತ್ತೆ. ಬಹಳ ಸುಲಭವಾಗಿ ಆಗುವಂಥ ಕುರ್ಮ ಇದು. ಅದು ಈಗ ಬಟಾಣಿ ಸೀಸನ್ ಬೇರೆ, ತುಂಬ ರುಚಿಯಾಗುತ್ತೆ. ನೀವು ಖಂಡಿತ ಟ್ರೈ ಮಾಡಲೇಬೇಕು. ಈರುಳ್ಳಿ ಹುರಿದಾದ್ಮೇಲೆ 1 ದೊಡ್ಡ ಗಾತ್ರದ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೆ ಈ ರೀತಿ ಹುರ್ಕೊಳ್ಬೇಕು. ಆ ನಂತರ ಈಗಾಗಲೇ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕಿ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ದೊಡ್ಡ ಚಿಟಿಕೆ ಅರಿಶಿನ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆನ್ನಾಗಿ ಈ ರೀತಿ ಹುರಿಯೋ ಥರ ಮಚ್ಚುತ್ತಾ ಕುದಿಸ್ಕೊಳ್ಬೇಕು. ಅದು ಒಂದು ಸ್ವಲ್ಪ ದಪ್ಪ ಆಗುತ್ತೆ, ತಳ ಹಿಡಿಯೋ ಸಾಧ್ಯತೆ ಇದೆ, ಹಾಗಾಗಿ ಚೆನ್ನಾಗಿ ಮಚ್ಚುತ್ತಾ ಕುದಿಸ್ಕೊಳ್ಳಿ ಅಥವಾ ಹುರ್ಕೊಳ್ಳಿ. ಆನಂತರ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಬಟಾಣಿ ಮತ್ತು ಆಲೂಗಡ್ಡೆ, ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಚ್ಚಿ ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಇದು ಒಂದು 2 ನಿಮಿಷ ಕುದಿಬೇಕಾಗುತ್ತೆ. ಆ ಸಮಯದಲ್ಲಿ ನಾವು 1/4 ಚಮಚ ಅಥವಾ ನಿಮಗೆ ಸ್ವಲ್ಪ ಮಸಾಲೆ ಸ್ಟ್ರಾಂಗ್ ಆಗಿ ಬೇಕು ಅಂದರೆ ಅರ್ಧ ಚಮಚದವರೆಗೂ ಗರಂ ಮಸಾಲಾನ ಹಾಕ್ಬೋದು. ಗರಂ ಮಸಾಲ ಹಾಕಿ ನಾನು ಆಗಲೇ ಹೇಳ್ದಂಗೆ 1-2 ನಿಮಿಷ ಚೆನ್ನಾಗಿ ಆಗಾಗ ಮಚ್ಚುತ್ತಾ ಕುದಿಸ್ಬೇಕು. ಕುದಿಸಿ ಆದಮೇಲೆ ಸ್ಟವನ್ನು ಆಫ್ ಮಾಡಿಬಿಡೋಣ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿರುವಂಥದ್ರ ಜೊತೆ ಸರ್ವ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.